ಸಂಸ್ಕೃತಿಯೇ ಗುರುವು ಕಣೋ. ಇವತ್ತು ನನ್ನ ಮುಂದೆ ಪ್ರೆಸ್ ಆನ್ ಕಂಪನಿಯ ಪ್ರೆಸ್ ಆನ್ ಬೀಟ್ಸ್ ಅನ್ನೋ ಒಂದು ಕರೋಕೆ ಮಾಡೆಲ್ಸ್ ಇದೆ. ಸೊ ಗಮನಿಸಬಹುದು, ನಿಮಗೆ ಯಾರಿಗೆಲ್ಲ ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಪಾರ್ಟಿ ಸ್ಪೀಕರ್ ನೋಡ್ತಾ ಇದ್ದೀನಿ ಅಂದ್ರೆ, ಅದರಲ್ಲೂ ಕೂಡ ನೀವು ಏನಾದರೂ ಸಿಂಗಿಂಗ್ ಮಾಡ್ಲಿಕ್ಕೆ ಏನಾದರೂ ಒಂದು ಒಳ್ಳೆ ಕ್ವಾಲಿಟಿಯ ಸ್ಪೀಕರ್ ನೋಡ್ತಾ ಇದ್ದೀನಿ ಅಂದ್ರೆ ಈ ಒಂದು ಮಾಡೆಲ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನೀವು ಬಜೆಟ್ ಕ್ಯಾಟಗರಿಯಲ್ಲಿ ನೋಡ್ತಾ ಇದ್ದೀನಿ ಮತ್ತೆ ಹೈಫೈ ಸ್ಪೀಕರ್ನ ನೋಡ್ತಾ ಇದ್ದೀನಿ ಅಂತಂದ್ರೆ ಈ ಮಾಡೆಲ್ನ ನಾನು ನಿಮಗೆ ರೆಕಮೆಂಡ್ ಕೂಡ ಮಾಡ್ತೀನಿ. ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಒಂದು 5500 ರೂಪೀಸ್ ಬಜೆಟ್ಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಕ್ವಾಲಿಟಿನ ಹೊಂದಿದೆ ಅಂತ ಹೇಳ್ಬೋದು. ಹೌದು, ಇದೊಂದು ಸ್ಟ್ರಾಂಗೆಸ್ಟ್ ಒರಿಜಿನಲ್ ಪ್ಲಾಸ್ಟಿಕ್ ಬಿಡ್ನ ಹೊಂದಿದೆ. ಮತ್ತೆ ಗಮನಿಸಬಹುದು, ಕಂಪ್ಲೀಟ್ ಆಗಿ ಮುಂದ್ಗಡೆ ಬಂದ್ರೆ ಕಂಪ್ಲೀಟ್ ಆಗಿ ಮೆಸ್ ಅಂತಂದ್ರೆ ಒಂದು ಮೆಟಲ್ ಮೆಸ್ನ ಕೂಡ ಹಾಕಿದ್ದಾರೆ. ಸೊ ಮುಂದೆ ಫ್ರಂಟ್ ಅಲ್ಲಿ ಬಂದ್ರೆ ಪ್ರೆಸ್ ಆನ್ ಕಂಪನಿಯ ಒಂದು ಲೋಗೋ ಕೂಡ ಕಾಣಿಸುತ್ತೆ. ಸೊ ಅಷ್ಟೇ ಅಲ್ಲ, ಇದರಲ್ಲಿ ಸುಮಾರು ಅಡ್ವಾಂಟೇಜ್ ಆಪ್ಷನ್ಸ್ ಗಳು ಕೂಡ ಇದೆ ಹೇಳ್ಬೋದು. ಬನ್ನಿ ಈ ಒಂದು ಸ್ಪೀಕರ್ ನ ಕಂಪ್ಲೀಟ್ ಆಗಿ ಇವಾಗ ಯಾವ ತರ ಕ್ವಾಲಿಟಿ ಬರುತ್ತೆ ಅನ್ನೋದನ್ನ ಪ್ರತಿಯೊಂದು ತಿಳ್ಕೊಂಬೋಣ. ಅದಕ್ಕಿಂತ ಮುಂಚೆ ಇದೇ ತರದ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ಪೀಕರ್ ನ ಬಾಕ್ಸ್ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಓಪನ್ ಮಾಡ್ತಿದ್ದಾಗೆ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇದೆ. ಸೊ ಗಮನಿಸೋದಾದ್ರೆ ಇದರಲ್ಲಿ ಈ ಒಂದು ಸ್ಪೀಕರ್ ನ ಚಾರ್ಜ್ ಮಾಡ್ಕೊಳ್ಳೋಕೆ ನಿಮಗೆ ಒಂದು ಹೆವಿ ಕ್ವಾಲಿಟಿಯ ಒಂದು ಕೇಬಲ್ ಸಹ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ವೈರ್ಲೆಸ್ ಮೈಕ್ ಕೂಡ ಸಿಗ್ತಾ ಇದೆ. ಇದಂತೂ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯ ಮೈಕ್ ಅಂತ ಹೇಳ್ಬೋದು. ಸೊ ಗಮನಿಸಬಹುದು ಯಾವ ತರ ಕಾಣಿಸುತ್ತೆ ಅಂತ. ಸೊ ಸ್ಪೀಕರ್ ನಾವು ವೈರ್ಲೆಸ್ ಮುಖಾಂತರ ಕಂಟ್ರೋಲ್ ಮಾಡೋಕೆ ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಸಹ ಸಿಗ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಸ್ಪೀಕರ್ ಅಲ್ಲಿ ನಿಮಗೆ ವೈರಿಂಗ್ ಮೈಕ್ ಕೂಡ ಸಿಗ್ತಾ ಇದೆ. ವೈರ್ಲೆಸ್ ಮೈಕ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಇಲ್ಲ ಅಂತಂದ್ರೆ ವೈರ್ ಕನೆಕ್ಟ್ ಮಾಡ್ಕೊಂಡು ವೈರಿಂಗ್ ಮೈಕ್ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು. ಇನ್ನು ಡೈರೆಕ್ಟ್ ಆಗಿ ಸ್ಪೀಕರ್ ನ ವಿಷಯಕ್ಕೆ ಬಂದ್ರೆ ಈ ಒಂದು 5500 ರೂಪೀಸ್ ಬೆಲೆಗೆ ಮಾತ್ರ ನಿಜಕ್ಕೂ ವರ್ತ್ ಆಗಿರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇದ್ರ ಲುಕ್ ಆಗಿರಲಿ, ಇದರ ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ಇದೊಂದು 5500 ರೂಪೀಸ್ ನಿಮಗೆ ಅನ್ಸೋದಿಲ್ಲ. ಅಷ್ಟು ಚೆನ್ನಾಗಿರುವಂತಹ ಒಂದು ಬಿಲ್ಡ್ ಕ್ವಾಲಿಟಿ ಆಗಿರಲಿ, ಮತ್ತೆ ಇದರ ಲುಕ್ ಆಗಿರಲಿ, ಮತ್ತೆ ಇದರ ಡಿಸೈನ್ ಆಗಲಿ ಆ ತರ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ನನಗಂತೂ ಈ ಒಂದು ಪ್ರೈಸ್ ರೇಂಜ್ಗೆ ಮಾತ್ರ ಲಿಟ್ರಲಿ ವರ್ತ್ ಇರುವಂತಹ ಒಂದು ಸ್ಪೀಕರ್ ಅಂತಾನೆ ಹೇಳ್ಬೋದು. ಸ್ಪೀಕರ್ ನೀವು ಯಾವ ರೀತಿ ಬೇಕಾದ್ರೂ ಸ್ಟ್ಯಾಂಡ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸಬಹುದು, ನೀವು ಈ ರೀತಿ ಇಟ್ಕೊಳ್ತೀನಿ ಅಂದ್ರೆ ಈ ರೀತಿ ಕೂಡ ಇಟ್ಕೊಳ್ಬಹುದು. ಇಲ್ಲ ಅಂದ್ರೆ ನೀವು ಸ್ಟ್ರೈಟ್ ಆಗಿ ಇಟ್ಕೊಳ್ತೀನಿ ಅಂದ್ರೆ ಸ್ಟ್ರೈಟ್ ಆಗಿ ಕೂಡ ಈ ತರ ಸ್ಟ್ಯಾಂಡ್ ಕೂಡ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ಸ್ಪೀಕರ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಅಪ್ಪ ಅಂದ್ರೆ ಇದೊಂದು ಈಸಿ ಟು ಕ್ಯಾರಿ ಮಾಡೋಕೆ ನಿಮಗೆ ಒಂದು ಹ್ಯಾಂಡ್ಲಿಂಗ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಸ್ಪೀಕರ್ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 5 ರಿಂದ 6 kg ಅಷ್ಟು ತೂಕ ಬರೋದ್ರಿಂದ ನೀವು ಎಲ್ಲಿ ಬೇಕಾದ್ರೂ ಇದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಅಷ್ಟೊಂದು ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಕೂಡ ಇದೆ ಮತ್ತು ಅಷ್ಟೊಂದು ಬಿಲ್ಡ್ ಕ್ವಾಲಿಟಿ ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಡೈರೆಕ್ಟ್ ಆಗಿ ನೀವೇನಾದ್ರೂ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ನಿಜವಾಗ್ಲೂ ನೀವು ಕಳೆದು ಹೋಗ್ಬಿಡ್ತೀರಾ, ಆ ತರ ಒಂದು ಬಿಲ್ಡ್ ಕ್ವಾಲಿಟಿ ಇದೆ ಅಂತಾನೆ ಹೇಳ್ಬೋದು. ಸ್ಪೀಕರ್ 100 ವಾಟ್ ನ ಔಟ್ಪುಟ್ ನೊಂದಿಗೆ 8 ಇಂಚಸ್ ನ ಒಂದು ಹೈಫೈ ಸ್ಪೀಕರ್ ಕೂಡ ಇದೆ. ಸೊ ಅಂದ್ರೆ ನೀವೇನಾದ್ರೂ ಒಂದು ಸಿಂಗಿಂಗ್ ಮಾಡೋಕೆ ಒಂದು ಸ್ಮಾಲ್ ಒಂದು ಹಾಲ್ ಅಲ್ಲಿ ನೀವೇನಾದ್ರೂ ಇದನ್ನ ಸಿಂಗಿಂಗ್ ಮಾಡೋಕ್ಕೋಸ್ಕರ ತಗೊಳ್ತೀನಿ ಅಂದ್ರೂ ಕೂಡ 50 ರಿಂದ 60 ಜನ ಇರುವಂತ ಒಂದು ಪ್ರೋಗ್ರಾಮ್ಸ್ ಕೂಡ ಈ ಒಂದು ಸ್ಪೀಕರ್ ಇಂದ ನೀವು ಮಾಡ್ಕೊಳ್ಬಹುದು. ಯಾಕಂದ್ರೆ 100 ವಾಟ್ ಅಂದ್ರೆ ಒಂದು ತುಂಬಾನೇ ಪವರ್ಫುಲ್ ಆಗಿರುವಂತ ಒಂದು ಸ್ಪೀಕರ್ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಸ್ಪೀಕರ್ ನಲ್ಲಿ ಏನೇನು ಆಪ್ಷನ್ಸ್ ಗಳಿದೆ ಅನ್ನೋದನ್ನ ತಿಳ್ಕೊಂಬರೋಣ. ಸೊ ಗಮನಿಸಬಹುದು, ಇದರ ರೈಟ್ ಸೈಡ್ ಅಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಸ್ಪೀಕರ್ ನ ನೀವೇನಾದ್ರೂ ಆನ್ ಮಾಡಬೇಕು ಅಂತಂದ್ರೆ ಆನ್ ಆಫ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಒಂದು ಕಂಪ್ಲೀಟ್ ಆಗಿ RGB ಲೈಟ್ ಕೂಡ ಪ್ರೊವೈಡ್ ಕೂಡ ಮಾಡಿದ್ದಾರೆ. ಇದಂತೂ ನೈಟ್ ಹೊತ್ತಲ್ಲಿ ಮಾತ್ರ ಕ್ರೇಜಿ ಲುಕ್ ಅಲ್ಲಿ ಕಾಣಿಸುತ್ತೆ. ಅದ್ರ ಜೊತೆಗೆ ಈ ಒಂದು RGB ಲೈಟ್ ನ ನೀವು ಬೇರೆ ಬೇರೆ ಮೂಡ್ ಅಲ್ಲಿ ಕೂಡ ಅಂದ್ರೆ ಬೇರೆ ಬೇರೆ ಒಂದು ಕಲರ್ ಅಲ್ಲಿ ಕೂಡ ನೀವು ಸೆಟ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸಬಹುದು, ನೀವು ಪ್ಯಾಟರ್ನ್ ಕೂಡ ಇದರಲ್ಲಿ ಚೇಂಜ್ ಕೂಡ ಮಾಡ್ಕೋಬಹುದು. ಒಂದು ಪ್ರತ್ಯೇಕವಾದ ಒಂದು ಬಟನ್ ಸಹ ನೀಡಿದ್ದಾರೆ. ಅದು ಬೇಡ ಅಂತಂದ್ರೆ ನೀವು ಕಂಪ್ಲೀಟ್ ಆಗಿ ಇದನ್ನ ಆಫ್ ಕೂಡ ಮಾಡ್ಕೊಳ್ಬಹುದು. ಸೊ ಅದ್ರ ಜೊತೆಗೆ ಗಮನಿಸಬಹುದು, ಇಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ 1.1 ಇಂಚಸ್ ನ ಒಂದು LED ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು USB ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನೀವೇನಾದ್ರೂ ಒಂದು ಪೆನ್ ಡ್ರೈವ್ ಅಲ್ಲಿ ಸಾಂಗ್ ಗಳನ್ನು ಏನಾದ್ರು ಪ್ಲೇ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ USB ಆಪ್ಷನ್ ಮೂಲಕನೂ ಕೂಡ ಹಾಕೊಂಡು ಯೂಸ್ ಕೂಡ ಮಾಡ್ಕೋಬಹುದು. ಅದ್ರ ಜೊತೆಗೆ ಈ ಒಂದು ಸ್ಪೀಕರ್ ನಲ್ಲಿ ನಿಮಗೆ FM ಮೋಡ್ ಕೂಡ ಇದೆ, ಆಕ್ಸ್ ಮೋಡ್ ಕೂಡ ಇದೆ, ಮತ್ತೆ ಬ್ಲೂಟೂತ್ ಮೋಡ್ ಕೂಡ ಇದೆ. ಸೊ ಗಮನಿಸಬಹುದು, ಸೊ ನೀವೇನ ಪ್ರೆಸ್ ಮಾಡ್ತಿದ್ದಾಗೆ ಬ್ಲೂಟೂತ್ ಮೋಡ್ ಹೋಗುತ್ತೆ. ಸೊ ಮತ್ತೆ ಪ್ರೆಸ್ ಮಾಡ್ತಿದ್ದಾಗೆ FM ಮೋಡ್ ಹೋಗುತ್ತೆ. ಮತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಬ್ಲೂಟೂತ್ ಕೂಡ ಆಪ್ಷನ್ಸ್ ಕೂಡ ಇದೆ. ಇನ್ನು ಬ್ಲೂಟೂತ್ ಬಂದ್ಬಿಟ್ಟು 5.1 ಆಪ್ಷನ್ಸ್ ಹೊಂದಿರೋದ್ರಿಂದ ನಿಮ್ಮ ಮೊಬೈಲ್ ಅಲ್ಲಿ ವೈರ್ಲೆಸ್ ಮುಖಾಂತರ ಇದಕ್ಕೆ ಡೈರೆಕ್ಟ್ ಆಗಿ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೊಂಡು ನೀವು ಸಾಂಗ್ ಗಳನ್ನ ವೈರ್ಲೆಸ್ ಮುಖಾಂತರ ಕೂಡ ಪ್ಲೇ ಕೂಡ ಮಾಡ್ಕೋಬಹುದು. ಸೊ ಅದ್ರ ಜೊತೆಗೆ ನಿಮಗೆ ಸಾಂಗ್ ಗಳನ್ನ ಮೂವ್ ಮಾಡೋಕ್ಕೋಸ್ಕರ ಅಂತಂದ್ರೆ ಗಮನಿಸಬಹುದು, ಮೂವ್ಮೆಂಟ್ ಮಾಡೋಕ್ಕೋಸ್ಕರ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಲೆಫ್ಟ್ ಟು ರೈಟ್ ಆಗಿರಲಿ ಅಥವಾ ನೀವು ಪಾಸ್ ಮಾಡೋಕ್ಕಾಗಲಿ ಕೆಲವೊಂದಷ್ಟು ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಈ ಒಂದು ಸ್ಪೀಕರ್ ಅಲ್ಲಿ ನೀವು ಎರಡೆರಡು ಮೈಕ್ಗಳನ್ನು ಕೂಡ ಹಾಕೋಬಹುದು. ಅಂದ್ರೆ ವೈರಿಂಗ್ ಮೈಕು ಎರಡೆರಡು ಮೈಕ್ ಕೂಡ ಹಾಕೋಬಹುದು. ಒಂದು ಇದ್ರ ಜೊತೆಗೆ ನಿಮಗೆ ವೈರ್ಲೆಸ್ ಮೈಕು ಮತ್ತೆ ವೈರಿಂಗ್ ಮೈಕ್ ಕೂಡ ಇದೆ. ಸೊ ಅದ್ರ ಜೊತೆಗೆ ಇನ್ನೂ 2 ಮೈಕ್ ಬೇಕು ಅಂದ್ರೂ ಕೂಡ ನೀವು ಇದರಲ್ಲಿ ಅಳವಡಿಸ್ಕೋಬಹುದು.
ಸೊ ಇನ್ನು ಗಮನಿಸ್ಬೋದು ಈ ಮೈಕ್ನ ಪ್ರತ್ಯೇಕವಾಗಿ ನಿಮಗೆ ವ್ಯಾಲ್ಯೂಮ್ ಇನ್ಕ್ರೀಸ್ ಮಾಡೋಕ್ಕಾಗಲಿ ಅಥವಾ ಎಕೋನ ನೀವು ಸೆಟ್ ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕಾಗಲಿ ನಿಮಗೆ ಪ್ರತ್ಯೇಕವಾದ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಮೈಕ್ಗೂ ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು, ಅಂದರೆ ವ್ಯಾಲ್ಯೂಮ್ ಕಂಟ್ರೋಲ್ ಕೂಡ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು, ಎಕೋನು ಕೂಡ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು. ಸೊ ಇದು ಯಾರಿಗೆಲ್ಲ ಅಡ್ವಾಂಟೇಜ್ ಆಗುತ್ತೆ ಅಂತಂದರೆ, ನೀವು ಎರಡೆರಡು ಮೈಕ್ನ ಯೂಸ್ ಮಾಡ್ತಿರ್ತೀರ, ಅಂದರೆ ಒಂದು ಮೇಲ್ ಸಿಂಗರು ಒಂದು ಫೀಮೇಲ್ ಸಿಂಗರ್ನ ಯೂಸ್ ಮಾಡ್ತಿರ್ತೀರ ಅಂದ್ಕೊಳ್ಳಿ. ಮೇಲ್ ಸಿಂಗರ್ ವೈಸ್ ಜಾಸ್ತಿ ಇದೆ ಅಂದಾಗ ನೀವು ಅದನ್ನು ಕಡಿಮೆ ಕೂಡ ಮಾಡ್ಕೋಬೋದು, ಅಥವಾ ಲೇಡೀಸ್ ಸಿಂಗರ್ ವಾಯ್ಸು ತುಂಬ ಸ್ಲೋ ಇದೆ ಅಂದಾಗ ಅದನ್ನು ಜಾಸ್ತಿ ಕೂಡ ಮಾಡ್ಕೋಬೋದು. ಈ ಥರ ಕಸ್ಟಮೈಸ್ ಮಾಡ್ಕೊಳ್ಳೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುವಂಥ ಒಂದು ಆಪ್ಷನ್ ಇದರಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಿಮಗೆ ಈ ಒಂದು ಮೈಕ್ನ ಬೇಸ್ ಆಗಿರಲಿ, ಮ್ಯೂಸಿಕ್ನ ಬೇಸು ಟ್ರಬಲ್ಲು ಹೆಚ್ಚು ಕಡಿಮೆ ಮಾಡೋಕ್ಕೆ ನಿಮಗೆ ಬೇಸ್ ಆಗಿರಲಿ, ಟ್ರಬಲ್ ಮೂಡ್ ಆಗಿರಲಿ, ಸೊ ಇದಕ್ಕೆ ಪ್ರತ್ಯೇಕವಾದ ಒಂದು ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ನೀವು ಹೆಚ್ಚು ಕಡಿಮೆ ಕೂಡ ಮಾಡ್ಕೊಳ್ಬೋದು, ಹಾಗೆ ವ್ಯಾಲ್ಯೂಮ್ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ ಗಮನಿಸಬಹುದು, ಇದನ್ನು ಆನ್ ಮಾಡಿದ ತಕ್ಷಣ ನಿಮಗೆ ಪವರ್ ಇಂಡಿಕೇಶನ್ ಕೂಡ ಕೊಡುತ್ತೆ, ನೀವು ಚಾರ್ಜಿಂಗ್ ಮಾಡಿದ್ರೆ ಚಾರ್ಜಿಂಗ್ ಇಂಡಿಕೇಶನ್ ಕೂಡ ಕೊಡುತ್ತೆ. ಸ್ಪೀಕರ್ ಅಲ್ಲಿ 8000 mAh ಒಂದು ಲಿಥಿಯಂ ಬ್ಯಾಟರಿ ಹೊಂದಿರೋದ್ರಿಂದ ಇದು ಒಂದು ಸಲ ನಿಮಗೆ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡ್ಕೊಂಡ್ರೆ ಅಪ್ ಟು ನೀವು 5 ಗಂಟೆಗಳ ಕಾಲ ಅಷ್ಟು ನಾನ್ ಸ್ಟಾಪ್ ಆಗಿ ಕೂಡ ಯೂಸ್ ಕೂಡ ಮಾಡ್ಕೊಳ್ಬಹುದು ಅಂತ ಕಂಪನಿ ಪ್ರಕಾರ ಹೇಳ್ತಾರೆ. ಬಟ್ ನನ್ನ ಪ್ರಕಾರ 1 ಅವರ್ ನೀವು ಲೆಸ್ ಮಾಡ್ಕೊಂಡ್ರು ಕೂಡ 4 ಅವರ್ ನಿಮಗೆ ಮಿನಿಮಮ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಈ ನೀವು ಈ ಸ್ಪೀಕರ್ನ ಮೈಕ್ ಕ್ವಾಲಿಟಿ ಕೂಡ ಟೆಸ್ಟ್ ಮಾಡೋಣ, ಅದಕ್ಕಿಂತ ಮುಂಚೆ ಇದರ ಸೌಂಡ್ ಕ್ವಾಲಿಟಿ ಕೂಡ ಟೆಸ್ಟ್ ಕೂಡ ಮಾಡೋಣ. ಮೈಕ್ ಕ್ವಾಲಿಟಿ ಕೂಡ ಟೆಸ್ಟ್ ಮಾಡೋಣ. ಇದನ್ನೇ ನಾನು ಒಂದು ಸ್ಪೀಚಿಂಗ್ ಪರ್ಪಸ್ಗೆ ತಗೊಳ್ತೀನಿ ಅಂದರೆ, ಮತ್ತೆ ಒಂದು ಸಾಂಗ್ ಆಡೋಕ್ಕೆ ಒಂದು ಪರ್ಪಸ್ಗೋಸ್ಕರ ತಗೋತೀನಿ ಅಂದರೆ, ಮತ್ತೆ ಒಂದು ಮ್ಯೂಸಿಕ್ಗೋಸ್ಕರ ತಗೊಳ್ತೀನಿ ಅಂತಂದರೆ, ಮೂರಲ್ಲೂ ಕೂಡ ಸರ್ಟಿಫೈಡ್ ಹೊಂದಿರುವಂಥ ಒಂದು ಸ್ಪೀಕರ್ ಅಂತ ಹೇಳ್ಬೋದು. ಸೊ ಮೊದಲಿಗೆ ಈ ಒಂದು ವೈರ್ಲೆಸ್ ಮೈಕ್ನ ಸ್ಪೀಕರ್ ಕ್ವಾಲಿಟಿ ಕೂಡ ಟೆಸ್ಟ್ ಕೂಡ ಮಾಡ್ತೀನಿ. ಸೊ ಮೊದಲಿಗೆ ಈ ಒಂದು ಮೈಕ್ನ ಆಫ್ ಕೂಡ ಮಾಡ್ತೀನಿ, ಏಕೆಂದರೆ ನಿಮಗೆ ಕ್ವಾಲಿಟಿ ಜಾಸ್ತಿ ಬರುತ್ತೆ. ಕಂಪ್ಲೀಟ್ ಆಗಿ ಇವಾಗ ನಾನು ಆಫ್ ಕೂಡ ಮಾಡ್ತೀನಿ. ಸೊ ಗಮನಿಸಬಹುದು, ನಾನೀಗ ಕಂಪ್ಲೀಟ್ ಆಗಿ ಆ ಒಂದು ಮೈಕ್ ನ ರಿಮೂವ್ ಕೂಡ ಮಾಡಿದ್ದೀನಿ. ಈ ಒಂದು ವೈರ್ಲೆಸ್ ಮೈಕ್ ಜೊತೆ ಮಾತಾಡ್ತಿದ್ದೀನಿ. ನಿಮಗೆ ಸ್ಪೀಕಿಂಗ್ ಏನಾದ್ರು ಮಾಡ್ತೀನಿ ಅಂದ್ರೆ ಯಾವ ರೀತಿ ಕೇಳಿಸುತ್ತೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸ್ಕೋಬಹುದು. ಸೊ ಹಾಗೆ ನಾನು ಕಂಪ್ಲೀಟ್ ಆಗಿ ಎಕೋ ಕೂಡ ನಾನು ಜಾಸ್ತಿ ಕೂಡ ಮಾಡ್ಕೊಂಡಿದ್ದೀನಿ, ಮತ್ತೆ ಟ್ರಬಲ್ ಕೂಡ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನಿಮಗೇನಾದ್ರೂ ಅದು ಬೇಡ ಅಂದ್ರೆ ನೀವು ಅದನ್ನ ಲೆಸ್ ಕೂಡ ಮಾಡ್ಕೋಬಹುದು. ಸೊ ನಾನೀಗ ಕಂಪ್ಲೀಟ್ ಆಗಿ ಎಕೋನ ಕ್ಲೋಸ್ ಕೂಡ ಮಾಡ್ತೀನಿ. ಸೊ ಗಮನಿಸಬಹುದು ಯಾವ ತರ ಕೇಳಿಸುತ್ತೆ ಅಂತ. ನೀವೇನಾದ್ರೂ ಈ ಒಂದು ಸ್ಪೀಕಿಂಗ್ ಮಾಡ್ತೀನಿ ಅಂದ್ರೆ ನೀವು ಎಕೋನ ಕಂಪ್ಲೀಟ್ ಆಗಿ ಡೌನ್ ಮಾಡ್ಕೊಂಡು ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿ ಕೇಳುತ್ತೆ. ನೀವೇನಾದ್ರೂ ಒಂದು ಸಿಂಗಿಂಗ್ ಆಡ್ತೀನಿ ಅಂತಂದ್ರೆ, ಒಂದು ಸಾಂಗ್ ಆಡೋಕೆ ಏನಾದ್ರೂ ನೀವು ತಗೊಳ್ತೀನಿ ಅಂತಂದ್ರೆ ಈ ಒಂದು ಎಕೋನ ನೀವು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಈ ಒಂದು ಸ್ಪೀಕರ್ ನ ವೈರಿಂಗ್ ಮೈಕ್ ಕೂಡ ಟೆಸ್ಟ್ ಮಾಡ್ತಿದ್ದೀನಿ, ಯಾವ ತರ ಒಂದು ಕ್ವಾಲಿಟಿ ಬರ್ತಿದೆ ಅಂತ. ಸೊ ಈ ವೈರಿಂಗ್ ಮೈಕ್ ಕೂಡ ನೀವು ತುಂಬಾನೇ ಚೆನ್ನಾಗಿ ಕೇಳಿಸುತ್ತೆ, ಮತ್ತೆ ವೈರ್ಲೆಸ್ ಮೈಕ್ ಕೂಡ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ನೀವು ಯಾವ್ದು ಬೇಕಾದ್ರೂ ಯೂಸ್ ಕೂಡ ಮಾಡ್ಕೋಬಹುದು. ಬಟ್ ವೈರಿಂಗ್ ಮೈಕ್ ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಶೆಲ್ ಹಾಕುವಂತ ಪದೇ ಏನ್ ಶೆಲ್ ಹಾಕ್ಬೇಕಲ್ಲ, ಅದು ನಿಮ್ಗೆ ಅವಶ್ಯಕತೆ ಇರಲ್ಲ ಅಂತ ಹೇಳ್ಬೋದು. ಹಾಗೆ ನೀವೇನಾದ್ರು ವೈರ್ಲೆಸ್ ಮೈಕ್ ನ ಯೂಸ್ ಮಾಡ್ತೀನಿ ಅಂತಂದ್ರೆ ನೀವು ಒಂದು ವಾರಕ್ಕೆ ಒಂದ್ಸಲ ಶೆಲ್ಗಳನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ಕ್ವಾಲಿಟಿ ಮಾತ್ರ ವೈರಿಂಗ್ ಮೈಕ್ ಆಗಲಿ ವೈರ್ಲೆಸ್ ಮೈಕ್ ಆಗಲಿ ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಸ್ಪೀಕರ್ ನಲ್ಲಿ ನಿಮಗೊಂದು 2 ಸಾಂಗ್ ಗಳನ್ನು ಕೂಡ ನಾನು ಸಿಂಗಿಂಗ್ ಮಾಡಿ ತೋರಿಸ್ತೀನಿ, ಯಾವ ತರ ಒಂದು ಕ್ವಾಲಿಟಿ ಬರ್ತಿದೆ ಅಂತ ಕೂಡ ನೀವು ಕೇಳ್ಕೊಳ್ಬಹುದು. ಬರಬಾರದೆ ನೀನಿಲ್ಲದ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಪಾರದೆ. ನಿನ್ನದೇ ಧ್ಯಾನ, ഇരുಳಲ್ಲೂ ನಿನ್ನ ಗುಣಗಾನ, ಮಹಾದೇವ ನೆನೆಯದೆ ನಿನ್ನ ಬಿಡದಯ್ಯ ನನ್ನಿ ಪ್ರಾಣ. ಈ ಒಂದು ಸ್ಪೀಕರ್
ಸ್ಪೀಕರ್ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ 5,500 ರೂಪಾಯಿಗೆ ಈ ಒಂದು ಸ್ಪೀಕರ್ ಸಿಗ್ತಾ ಇದೆ. ಅಪ್ ಟು 1 ವರ್ಷಗಳ ಕಾಲ ವಾರಂಟಿ ಕೂಡ ಸಿಗ್ತಾ ಇದೆ. ಅದಾನಂತರ ನೀವು ಸರ್ವಿಸ್ ಕೂಡ ಮಾಡಿಸ್ಕೋಬಹುದು. ಸೊ ಹಾಗೆ ಈ ಒಂದು ಪ್ರಾಡಕ್ಟ್ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಏನಾದರೂ ಪ್ರಾಕ್ಟಿಕಲ್ ಆಗಿ ನೋಡಿ ತಗೊಳ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು, ಮೈಸೂರಲ್ಲಿ ಮಂಡಿ ಮಹಲ ಕಬಿ ರೋಡ್ ನಿಯರ್ ಶ್ರೀ ಟಾಕೀಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ತಗೊಳ್ಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಇದರ ಮ್ಯಾಪ್, ಲೊಕೇಶನ್ ಮ್ಯಾಪ್ ಕೂಡ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ನೀವು ಅಲ್ಲಿಂದನೂ ಕೂಡ ಬರಬಹುದು ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.